ಅಲ್ಲ ಇವಳು ಬೇರೆ ನಿನ್ನೆಯಿಂದ ಕಾಲ್ ಪಿಕ್ ಮಾಡ್ತಾ ಇಲ್ಲ. ಅದೇನಾಗಿದೆಯೋ ಏನು ಕತೆನೋ ದೇವ್ರೆ. ಎತ್ತು ಬೇಬಿ ಕಾಲು ಪ್ಲೀಸ್ ಮಾ, ಎತ್ತಮ್ಮ. ಹಲೋ ಹಲೋ ಬೇಬಿ, ಹಲೋ. ಯಾಕೆ ಕಾಲ್ ಮಾಡಿದ್ದೆ ನೀವು ಇವಾಗ? ಬೇಬಿ ಪ್ಲೀಸ್ ಬೇಬಿ, ನನ್ನ ಮಾತು ಕೇಳು ಒಂದು ನಿಮಿಷ. ನೋಡಿ ಪ್ರವೀಣ್, ನೀವು ನನ್ನ ಹತ್ರ ಏನು ಹೇಳಕ್ ಹೋಗ್ಬೇಡಿ. ನಾನು ನಿಮ್ಮ ಮಾತು ಕೇಳಕ್ಕೆ ರೆಡಿ ಇಲ್ಲ. ಅಲ್ಲ, ನಿಮಗೆ ಸ್ವಲ್ಪ ಮ್ಯಾನರ್ಸ್ ಇಲ್ವಾ? ಬರ್ತೀನಿ ಅಂತ ಹೇಳಿದಿರ್ತಾನೆ, ಬರಕ್ಕಾಗಲ್ಲ ಅಂದಮೇಲೆ ಏನಕ್ಕೆ ಹೇಳಬೇಕು ನನಗೆ? ನಾನು ಇಲ್ಲಿ ಏರ್ಪೋರ್ಟಲ್ಲಿ ಕೂತ್ಕೊಂಡು ಕಾಯ್ತಾ ಇದ್ದೀನಿ. ಬೇಬಿ ಅದು ಹಾಗಲ್ಲ ಬೇಬಿ, ನನ್ನ ವೀಸಾ ಪಾಸ್ಪೋರ್ಟು ಯಾವುದೂ ಸಿಗ್ತಾ ಇಲ್ಲ ಮನೆಯಲ್ಲಿ, ಯಾರೋ ತೊಗೊಂಡ್ಬಿಟ್ಟಿದ್ದಾರೆ. ವಾಟ್? ವೀಸಾ ಪಾಸ್ಪೋರ್ಟ್ ಸಿಗ್ತಾ ಇಲ್ವಾ? ಶಿಟ್. ಅಲ್ಲ ಪ್ರವೀಣ್, ವೀಸಾ ಪಾಸ್ಪೋರ್ಟ್ ಸಿಗ್ತಾ ಇಲ್ಲ ಅಂದ್ರೆ ಏನರ್ಥ? ನೀವೆಲ್ಲಿಟ್ಟಿದ್ರಿ? ಸರಿಯಾಗಿ ನೆನ್ಪು ಮಾಡ್ಕೋಬೇಕಲ್ವಾ? ಅಯ್ಯೋ ಬೇಬಿ, ನಾನು ನನ್ನ ಬ್ಯಾಗಲ್ಲೇ ಇಟ್ಟಿದ್ದಮ್ಮ, ನಂಗೆ ಸರಿಯಾಗಿ ನೆನಪಿದೆ. ಬಟ್ ಆಮೇಲೆ ಬಂದು ಹುಡುಕ್ತಾ ಇದ್ದೀನಿ, ನಿನ್ನೆಯಿಂದ ಹುಡುಕ್ತಾ ಇದ್ದೀನಿ, ಸಿಗ್ತಾನೆ ಇಲ್ಲ. ಓಹೋ, ಹಾಗಿದ್ರೆ ಇದು ನಿನ್ನ ಹೆಂಡತಿಗೆ ಕೆಲಸ ಆಗಿರುತ್ತೆ. ಯಾಕಂದ್ರೆ ನೀವು ಬರೋದು ಅವ್ಳಿಗೆ ಗೊತ್ತಾಗಿರುತ್ತೆ, ಅದಕ್ಕೆ ನೀವು ಬರಬಾರ್ದು ಅಂತ ಹೇಳ್ಬಿಟ್ಟು ತೆಗೆದಿಟ್ಟಿರ್ತಾಳೆ. ಇಲ್ಲ ಬೇಬಿ, ಅವಳಿಗೆ ನಾನು ಬರೋ ವಿಷಯ ಯಾವುದು ಗೊತ್ತಿರಲಿಲ್ಲ. ಅವಳಿಗೆ ಅಲ್ಲ, ನಮ್ಮ ಮನೇಲಿ ಯಾರಿಗೂ ಗೊತ್ತಿರಲಿಲ್ಲ ನಾನು ಬರೋದು. ಇನ್ಫ್ಯಾಕ್ಟ್ ನಿನ್ನ ವಿಷಯ ಕೂಡ ಈ ಮನೇಲಿ ಯಾರಿಗೂ ಗೊತ್ತಿಲ್ಲ. ಅಂದ್ರೆ ಏನ್ ಪ್ರವೀಣ್ ನೀನ್ ಹೇಳೋ ಅರ್ಥ? ಅಲ್ಲ, ನೀನ್ ಬರೋದು ಯಾರಿಗೂ ಗೊತ್ತಿಲ್ಲ, ಆದ್ರೆ ನಿನ್ ವೀಸಾ ಪಾಸ್ಪೋರ್ಟ್ ಕಳ್ತೋಗಿದೆ, ಅದು ನಿನ್ ಹೆಂಡತಿ ತಗೊಂಡಿಲ್ಲ ಅಂತ ನೀನ್ ಹೇಳ್ತಾ ಇದೀಯಾ. ಹಾಗಿದ್ಮೇಲೆ ನೀನೇ ಬರಬಾರ್ದು ಅಂತ ಈ ತರ ಎಲ್ಲ ಹೇಳ್ತಿರ್ಬೋದಲ್ವಾ? ಅಯ್ಯೋ ಬೇಬಿ, ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೋ. ರಿಯಲಿ ಹೇಳ್ತಾ ಇದ್ದೀನಿ, ನನ್ನ ವೀಸಾ ಪಾಸ್ಪೋರ್ಟ್ ಕಳೆದೋಗಿದೆ. ಆದರೆ ಯಾರು ತಗೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಸರಿ, ಹಾಗಿದ್ರೆ ನೀನ್ ಎಲ್ಲಿಟ್ಟಿದೆ? ನನ್ನ ರೂಮಲ್ಲೇ ಬ್ಯಾಗಲ್ಲಿ ಇಟ್ಟಿದ್ದಮ್ಮ. ಅಲ್ವಾ, ನಿಮ್ ರೂಮಲ್ಲಿ ನಿಮ್ ಬ್ಯಾಗಲ್ಲಿ ಇಟ್ಟಿರೋದನ್ನ ನಿನ್ ಹೆಂಡತಿ ತಗೊಳ್ದಿರಾ ಬೇರೆ ಯಾರು ತಗೊಳ್ಳೋದಕ್ಕೆ ಸಾಧ್ಯ ಹೇಳು? ಹೌದಲ್ವಾ? ಇನ್ನು ಏನು ಯೋಚನೆ ಮಾಡ್ತಾ ಇದೀಯಾ? ನಿನ್ ಹೆಂಡತಿನೇ ತಗೊಂಡಿರೋದು, ಅವಳೇ ಕದ್ದಿರೋದು ನಿನ್ ವೀಸಾ ಪಾಸ್ಪೋರ್ಟ್ನ. ಸೊ ಇವ್ ನೀನ್ ಬರಬಾರ್ದು ಅಂತಾನೆ ಮಾಡಿರೋದು. ಅವಳಿಗೆ ಗೊತ್ತಾಗಿದೆ ನೀನ್ ಬರೋದು. ಮೇ ಬಿ ನೀನ್ ನನ್ನ ಹತ್ರ ಮಾತಾಡೋದು ಅವಳು ಕೇಳಿಸ್ಕೊಂಡಿರ್ಬೇಕು, ಅದಕ್ಕೆ ಅವಳು ಅಷ್ಟೊಂದು ಕಾಮಾಗಿ ಕೂಲಾಗಿ ಇರೋದು ನಿನ್ ವಿಷಯದಲ್ಲಿ. ಹೌದು ಬೇಬಿ, ಹೌದು. ಇವಾಗ ನನಗೆ ಅರ್ಥ ಆಗ್ತಾ ಇದೆ. ಅಲ್ಲ, ನಾನು ಅವಳಿಗೆ ಅಷ್ಟೆಲ್ಲ ಬೈದ್ರೂ ಮತ್ತೆ ನನ್ನ ಹತ್ರ ಅಷ್ಟೊಂದು ಚೆನ್ನಾಗಿ ಮಾತಾಡ್ತಾ ಇದ್ಲು. ಸೊ ಅಂದರೆ ಅವಳು ನಾಟಕ ಮಾಡ್ತಾ ಇದ್ಲು. ಅವಳಿಗೆ ಎಲ್ಲ ವಿಷಯ ಗೊತ್ತಿದೆ, ನಾನು ಬರೋದು ಕೂಡ ಗೊತ್ತಿದೆ ಅವಳಿಗೆ. ಅದಕ್ಕೆ ಅವಳು ವೀಸಾ ಪಾಸ್ಪೋರ್ಟ್ನ ಕದ್ದಿದ್ದಾಳೆ. ಇವಾಗಲೇ ಹೋಗಿ ಮಾಡ್ತೀನಿ ಅವಳಿಗೆ. ಸರಿಯಾಗಿ ಮಾಡೋ ಅವಳಿಗೆ. ಅಲ್ಲ, ನಾವಿಬ್ರು ಫಾರಿನ್ ಹೋಗೋದು ತಪ್ಪಿಸಿದಾಳಲ್ಲ ಅವಳು, ಅವಳ ಮಾತ್ರ ಸುಮ್ಮನೆ ಬಿಡಬೇಡ ನೀನು. ಇಲ್ಲ ಬೇಬಿ, ನೀನು ನೋಡ್ತಾ ಇರೋ ಅವಳಿಗೆ ಹೆಂಗೆ ಮಾಡ್ತೀನಿ ಅಂತ. ಛೇ, ನಾನು ಎಷ್ಟು ಡಿಸಪಾಯಿಂಟ್ ಅಂದೆ ಗೊತ್ತಾ? ಅಲ್ಲ, ನಾವಿಬ್ರು ಫಾರಿನ್ ಹೋಗಿ ಸೆಟ್ಲ್ ಆಗಿ ಆರಾಮಾಗಿರೋಣ ಅಂತ ಅನ್ಕೊಂಡ್ರೆ ಈಗಾಯ್ತು. ಇವಾಗ ನೋಡಿ, ಇನ್ನೂ ಎಷ್ಟು ದಿನ ಕಾಯಬೇಕು ನಾವಿಬ್ರು ಫಾರಿನ್ ಹೋಗೋದಕ್ಕೆ. ಬೇಬಿ ಪ್ಲೀಸ್ ಬೇಬಿ, ನೀನು ಬೇಜಾರು ಮಾಡ್ಕೋಬೇಡ. ನೋಡು, ನಾನು ಬರ್ತೀನಿ, ಖಂಡಿತ ಬರ್ತೀನಿ. ನೋಡು, ನಾನು ಫಾರಿನ್ ಹೋಗದೆ ಇದ್ರೆ ಏನಾಯ್ತು, ನಾನು ಬೆಂಗಳೂರಿಗೆ ಬರ್ತೀನಿ. ನಾವಿಬ್ರು ಬೇರೆ ಮನೆ ಮಾಡ್ಕೊಂಡು ಆರಾಮಾಗಿರೋಣಂತೆ. ಯೋಚನೆ ಮಾಡಬೇಡ ಸರಿನಾ? ಇವಾಗಿರೋ ಕಂಪ್ನಿನಲ್ಲೂ ಕೂಡ ನನಗೆ ಒಳ್ಳೆ ಸ್ಯಾಲ್ರಿ ಇದೆ. ನೀನು ಯೋಚನೆ ಮಾಡಬೇಡ, ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ಆಯಿತಾ? ನಾವಿಬ್ರು ಫ್ರೀಯಾಗಿ ಆರಾಮಾಗಿ ಇರೋಣಂತೆ. ಸರಿ ಬಿಡಿ, ಅದೇನೋ ಮಾಡ್ತಿರಲ್ಲ ಮಾಡಿ. ಓಕೆ ಬೇಬಿ, ನೀನು ಏನು ವರಿ ಮಾಡ್ಕೋಬೇಡ, ನಾನು ಮತ್ತೆ ಕಾಲ್ ಮಾಡ್ತೀನಿ. ಇವಾಗ ಹೋಗಿ ಅವಳಿಗೆ ಮೊದಲು ಗ್ರಾಚಾರ ಬಿಡಿಸ್ತೀನಿ ಅವಳಿಗೆ. ಸರಿ, ಓಕೆ, ಬಾಯ್. ಎಷ್ಟು ಕೊಬ್ಬಿರಬೇಡ ಇವಳಿಗೆ. ನನ್ನ ಬ್ಯಾಗಲ್ಲಿರೋ ವೀಸಾ ಪಾಸ್ಪೋರ್ಟ್ನ ಕದ್ದು ಏನು ಗೊತ್ತಿಲ್ಲದೆ ಇರೋ ಥರ ನಾಟಕ ಬೇರೆ ಮಾಡ್ತಾಳೆ. ನಾಟಕ ಮಾಡ್ತೀನಿ ಅವಳಿಗೆ ಇವತ್ತು. ಪ್ರಿಯಾ 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 ಪ್ರಿಯಾ, ಎಲ್ಲಿದೆಯಾ? ಬಾರ ಇಲ್ಲಿವರೆಗೆ. ಪ್ರಿಯಾ, ನಾನು ನಿನಗೆ ಮರ್ಯಾದೆಯಿಂದ ಕೇಳ್ತಾ ಇದ್ದೀನಿ, ನನ್ನ ವೀಸಾ ಪಾಸ್ಪೋರ್ಟ್ನ ಕೊಟ್ಬಿಡು. ಯಾವ ವೀಸಾ? ಯಾವ ಪಾಸ್ಪೋರ್ಟ್ ಪ್ರವೀಣ್? ಅಲ್ಲ, ನನಗೇನು ಕೇಳ್ತಾ ಇದ್ದೀರಾ ನೀವು? ನಿಮ್ಮ ವೀಸಾ, ನಿಮ್ಮ ಪಾಸ್ಪೋರ್ಟ್ ನಿಮ್ಮ ಹತ್ರ ತಾನೇ ಇರುತ್ತೆ, ನನ್ನನ್ನೇನು ಕೇಳ್ತಾ ಇದ್ದೀರಾ? ನೋಡು ಪ್ರಿಯಾ, ನೀನು ಸುಮ್ಮನೆ ನಾಟಕ ಮಾಡಬೇಡ. ನನಗೆ ಗೊತ್ತು ನನ್ನ ವೀಸಾ ಪಾಸ್ಪೋರ್ಟ್ನ ನೀನೇ ತೊಗೊಂಡಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ನಾಟಕ ಮಾಡಬೇಡ. ಆಮೇಲೆ ನನ್ನ ಕೋಪ ಬಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅಲ್ಲ, ನೀನು ನನ್ನ ವೀಸಾ ಪಾಸ್ಪೋರ್ಟ್ನ ಏನಕ್ಕೆ ತೆಗೆದಿಟ್ಕೊಂಡಿದ್ಯಾ ಅದನ್ನ ಹೇಳು ಮೊದಲು. ಅಲ್ಲ, ನನ್ನ ಬ್ಯಾಗಿಂದ ಅದನ್ನೆಲ್ಲ ಕದೀತಿಯಲ್ಲ, ನೀನು ನಾಚಿಕೆ ಆಗೋದಿಲ್ವಾ? ಸ್ವಲ್ಪ ಮ್ಯಾನರ್ಸ್ ಇಲ್ವಾ? ಬೇರೆಯವ್ರ ಬ್ಯಾಗ್ ಮುಟ್ಬಾರ್ದು ಅಂತ. ಸಾಕು ಮುಚ್ಚು ಬಾಯಿ. ಏನು ದೊಡ್ಡದಾಗಿ ಹೇಳ್ಬಿಟ್ಲಿ ಇವಳು. ಓಹೋ ಬಾರಿ. ಅಲ್ಲ, ನೀನೇನಂತ ನನಗೆ ಗೊತ್ತಿಲ್ವಾ? ನಾನು ಹೋಗ್ತೀನಿ ಅನ್ನೋ ಕಾರಣಕ್ಕೇನೆ ಅಲ್ವಾ ನೀನು ನನ್ನ ವೀಸಾ ಪಾಸ್ಪೋರ್ಟ್ನ ತೆಗೆದಿಟ್ಕೊಂಡಿರೋದು? ಗೊತ್ತಾಗಲ್ವಾ ಅನ್ಕೊಂಡಿದ್ಯಾ ನನಗೆ? ನನ್ನನ್ನೇನು ಅಷ್ಟು ದಡ್ಡ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಅಲ್ಲ, ನಮ್ಮ ಮನೆಯವ್ರನ್ನೆಲ್ಲ ಯಾಮಾರ್ಸಂಗೆ ನಾನು ಯಾಮಾರ್ಸ್ಬಿಡ್ಬೋದು ಅಂತ ಅನ್ಕೊಂಡಿದ್ಯಾ? ನೀನು ಮೊಸಳೆ ಕಣ್ಣೀರನ್ನ ನಾನು ನಂಬಲ್ಲ, ನಮ್ಮ ಮನೆಯವ್ರು ನಂಬ್ತಿರ್ಬೋದು. ಪ್ರವೀಣ್, ದಯವಿಟ್ಟು ಈ ತರ ಮಾತಾಡಬೇಡಿ ಪ್ರವೀಣ್. ನಾನು ನಿಜವಾಗ್ಲೂ ನಿಮ್ಮ ವೀಸಾ ಪಾಸ್ಪೋರ್ಟ್ ನೋಡಿಲ್ಲ ಪ್ರವೀಣ್. ಅಲ್ಲ ಪ್ರವೀಣ್, ನೀವು ಎಲ್ಲಿಗೆ ಹೋಗ್ತಿದ್ದೀರಾ ಅಂತಾನೂ ನನಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ನಾನು ಯಾಕೆ ನಿಮ್ಮ ವೀಸಾ ಪಾಸ್ಪೋರ್ಟ್ನ ತಗೊಳ್ತೀನಿ ಹೇಳಿ? ನಿಜವಾಗ್ಲೂ ನಾನು ನೋಡಿಲ್ಲ ಪ್ರವೀಣ್. ಓಹೋ, ಅಂದ್ರೆ ನೀನು ಬಾಯಿ ಮಾತಿಂದ ಕೇಳಿದ್ರೆ ಕೊಡೋದಿಲ್ಲ. ನಿನ್ಗೆ ಎರಡು ಬಿಟ್ರೇನೆ ಕೊಡೋದು ಅನ್ಸುತ್ತೆ ನೀನು, ಅಲ್ವಾ? ಪ್ರವೀಣ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾಕೆ ಈ ತರ ಮಾತಾಡ್ತಿದ್ದೀರಾ? ನನಗೆ ಒಂದು ಅರ್ಥ ಆಗ್ತಿಲ್ಲ.
ನೋಡು, ಕೊನೆ ಸರ್ತಿ ಕೇಳ್ತಾ ಇದ್ದೀನಿ, ಕೊಡ್ತೀಯೋ ಇಲ್ಲ 2 ಬಾರಿಸ್ಲು ಅಷ್ಟೇ ಹೇಳ್ಬಿಡು ನನಗೆ. ಸುಮ್ಮನೆ ನನ್ನ ತಲೆ ಕೆಡಿಸ್ಬೇಡ. ಆಲ್ರೆಡಿ ನನ್ನ ತಲೆ ಕೆಟ್ಟೋಗ್ಬಿಟ್ಟಿದೆ. ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ನೀನು ಕೊಡದೇ ಇದ್ರೆ ನಾನು ಮನುಷ್ಯನೇ ಆಗಿರೋದಿಲ್ಲ. ಹುಷಾರಾಗಿರು ನೀನು. ಸುಮ್ಮನೆ ಕೊಟ್ಬಿಡು, ತಲೆ ಕೆಡಿಸ್ಬೇಡ ನನಗೆ. ಅಯ್ಯೋ ದೇವ್ರೇ, ನಾನೇನಪ್ಪ ಮಾಡ್ಲಿ? ನನಗೆ ಗೊತ್ತಿಲ್ಲ ಪ್ರವೀಣ್, ನಿಜವಾಗ್ಲೂ ನಾನು ತಗೊಂಡಿಲ್ಲಪ್ಪ. ಓಹೋ, ನೀನು ಹಿಂಗೆ ಹೇಳಿದ್ರೆ ಕೇಳಲ್ಲ, ಇರು ಮಾಡ್ತೀನಿ. ಪ್ರವೀಣ, ಏನೋ ಏನ್ ಮಾಡಕತ್ತಿದ್ದಕ್ಕಿ? ಏನ್ ಮಾಡತ್ತಿದ್ದಿ ನೀನು? ಅಮ್ಮ, ಸುಮ್ಮನೆ ನಿನ್ನ ಮಧ್ಯದಲ್ಲಿ ಬರಕ್ಕೆ ಹೋಗ್ಬೇಡ. ನೋಡಮ್ಮ, ಇದು ನನ್ನ ಹೆಂಡತಿ ಮಧ್ಯದಲ್ಲಿ ನಡೀತಾ ಇರೋ ವಿಷಯ. ನೀನು ಅದ್ರ ತಲೆ ಹಾಕಬೇಡ. ಅವಳು ನನ್ನ ವೀಸಾ ಪಾಸ್ಪೋರ್ಟ್ನ ಎತ್ತಿಟ್ಕೊಂಡಿದ್ದಾಳೆ, ಕೊಡು ಅಂತ ಕೇಳ್ತಾ ಇದ್ದೀನಿ, ಕೊಡ್ತಾ ಇಲ್ಲ, ನಾಟಕ ಮಾಡ್ಕೊಂಡು ನಿಂತಿದ್ದಾಳೆ. ಸುಮ್ಮನೆ ಇದ್ಬಿಡು, ನೀನು ಇದ್ರಲ್ಲಿ ಬರಬೇಡ. ಏನ ಹಲಕಟ್ಟನ ಹಾಟ್ಯ ನನಗ ನಡಬಾರ್ಕ್ ಬರ್ಬೇಡ ಅಂತಿದ್ದಿ ನೀನು? ಅಲ್ಲ, ಅಕ್ಕಿ ಏನ್ ತಗೊಂಡಾಳ ನಿಂದು? ಅಕ್ಕಿ ಏನ್ ತಗೊಂಡಾಳ ಅಂತೀನಿ ನಿಂದು? ಅಲ್ಲ, ನೀನು ಈ ಭೂಮಿಗೆ ಬರ್ಬೇಕಂದ್ರ ನಾನು ನಿನ್ನ ಕೇಳಿದ್ನ ನಾನು? ಈಗೇನದಂದ್ರೆ ನಿನ್ನ ನಡಬಾರ್ಕ್ ಬರ್ಬೇಡತ್ತ. ನಾನು ನಡಬಾರ್ಕ ಹಲ್ಕಟ್ಟನ ಹಾಟ್ಯ ಏನಿಲ್ಲ. ಮತ್ತ ಮೆಟ್ ಹರಾಗ ಬಿಡ್ತೀನಿ ನಿನಗ. ಅಲ್ಲ, ಬಸರ ಹೆಂಗ್ ಸಾಗತಿ? ಅಕ್ಕಿನ ಮೇಲೆ ಕೈ ಮಾಡಕ್ ಹೋಗಿದ್ದಿ ನೀನು? ಆಟ ತಿಂಡಿ ಐತನ ನಿನ್ನ ಮೈಯಾಗ? ಬನ್ನಿ, ಏನಾತ್ರಿ? ಬಾರ ಬಾ ರಾಜ, ಬಾ ಇರವ ಬಾ. ಇಲ್ಲಿ ನೋಡಿ, ಈ ಹಾಟ್ಯ ಆಕಿ ಪ್ರಿಯಾ ಏನೋ ತಗೊಂಡಾಳತ್ತ, ಅದಕ್ಕೆ ಕೊಡು 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 ಅಂತ ಹೇಳಿ ಕಿಶಿಂದ್ರ ಕಾಡಿಸ್ಲಾಕತ್ತಾನ. ಆಕಿ ನೋಡಿದ್ರೆ ಗೊತ್ತಿಲ್ಲ ಅಂತ ಅನ್ನಕತ್ತಾಳ. ಆಕಿನ ಮ್ಯಾಲ ಕೈ ಮಾಡ್ಕೊಂತಾನ ನೋಡಿ ಬದಮಾಸ. ಅಲೋ ಪ್ರವೀಣ, ನಿನಗೆ ತಲೆಗೆ ಸುದ್ದಿ ಸುದ್ದಿಲ್ಲ? ಅಲ್ಲಲ್ಲ, ಪ್ರೆಗ್ನೆಂಟ್ ಅನ್ನ ಹುಡುಗಕ್ಕೆ ಆಕಿನ ಮೇಲೆ ಕೈ ಮಾಡಕ್ ಹೋಗಿದ್ದಿ ನೀನು? ನಿನಗೇನ್ ಬಂದದ ನಿನ್ನ ಹೋಗೋದು? ನಿನ್ನ ಹಲ್ಕಟ್ಟನ ಹಾಟ್ಯ ನಮ್ಮ ಅಣ್ಣ ನಮ್ಮ ಮೈನಿ ಹೊಟ್ಟಾಗ ಹೆಂಗಾರ ಹುಟ್ಟಿ ಅನ್ಬೇಕ ನೀನು? ನಾಚಿಕಾಗುದಿಲ್ಲ ನಿನಗ? ಇವತ್ತ ನಾಳೆ ಹಳೆಗದಾಳಕಿ ಅಂತಕಿನ ಮ್ಯಾಲ ಕೈ ಮಾಡಕ್ ಹೋಗಿಲ್ಲ ನಿನಗ. ಆಕಿನ ಮನಸ್ಸಿಗೆ ಏನಾಕೈತಿ ಏನಾಗುದಿಲ್ಲ ನಿನಗೆ ತಿಳಿದಿಲ್ಲ. ನೀ ಏನೋ ಅಂದಿತ್ತು ಅದು ಬಿಡ. ಪಾಪ ಅವ್ರವ್ ಬಂದಾಳ, ಅವ್ರವ್ವ ಏನಾರ ಇವೆಲ್ಲ ನೋಡಿದ್ರಂದ್ರ ಅವ್ರು ಏನ್ ಆಲಿಕ್ಕಿಲ್ಲ ಅವ್ರ ಮನಸ್ಸಿಗೆ. ಹೆಂಗ್ ಆಲಿಕ್ಕಿಲ್ಲ ಅವ್ರ ಮನಸ್ಸಿಗೆ? ಇಲ್ಲಿ ಹೇಳ್ರಿ, ಅದಕ್ಕ ಇವ ಇಂತವ ನಾ ಹಲ್ಕಟ್ಟನ ಹಾಟೆ ಅಂತ ಹೇಳ್ಕೇಸಿಂದ್ರ ಅವ್ರ ಅವ್ರಿಗೆ ಸರ್ವೈನಿಯರ್ ಮನಿ ಕಳ್ಸಿಂದ್ರ ನಾನು ಸರ್ವಕ್ಕರ ಮನಿ ಕರ್ಕೊಂಡು ಹೋಗ್ಯಾರಿ ಅವರು. ಅವ್ರಿಗೆ ಗೊತ್ತಾಯ್ತು ಇದೆಲ್ಲ ನಮ್ಮ ಮನ್ಯಾಗ ಇಂಥವ್ ರಾಮಾಯಣ ಅಕ್ಕ ಇವತ್ತು ಹೇಳ್ಕೇಸಿಂದ್ರನ ರಾಜ ವೈನಿ ಏನದಂದ್ರ ವೈನಿಯರ್ ಮನಿ ಕಳ್ಸಾರಿ ಅವ್ರನ್ನ. ಇಲ್ಲಂದ್ರೆ ಇಂಥವೆಲ್ಲ ನೋಡ್ಬೇಕಾಕಿತ್ತಲ್ರಿ ಅವರು ಪಾಪ. ಅತ್ತೆ, ನಾನು ನಿಜವಾಗ್ಲೂ ತಗೊಂಡಿಲ್ಲ ಅತ್ತೆ ಇವ್ರ ವೀಸಾ ಪಾಸ್ಪೋರ್ಟ್. ಇವ್ರು ಯಾಕೆ ಈ ತರ ಮಾತಾಡ್ತಿದಾರಂತಾನೆ ನನಗೆ ಅರ್ಥ ಆಗ್ತಿಲ್ಲ ಅತ್ತೆ. ಏವ್ವ ಪ್ರಿಯಾ, ನೀ ಅಳಬೇಡ, ಗೊತ್ತಿರು ನೀನು. ಅಲ್ಲ, ನೀ ಯಾಕೆ ಅಳಕತ್ತಿದಿ? ನಾ ಇಲ್ಲ ನಿಮ್ಮ ಅತ್ತಿ. ನೀ ಯಾಕೆ ಅಳಕತ್ತಿದಿ? ಸುಮ್ಮನೆ ನೀನು. ನನಗೆ ಗೊತ್ತೈತಿ ನೀ ತಗೊಂಡಿಲ್ಲ ಅಂತ ಹೇಳ್ಕೇಸಿಂದ್ರ. ಪ್ರಿಯಾ ಅಳಬೇಡ, ಗಪ್ಪ. ಅತ್ತ ಮತ್ತೆ ದಂಬಗಟ್ಟಂಗಿದ್ದೀವಿ, ಗಪ್ಪಾಗ ನೀನು. ಹೌದು, ಈ ಮನ್ಯಾಗ ಆಕಿನ ಕೇಳಾಕ ಎಲ್ಲರೂ ಮುಂದೆ ಓಡಿ ಬರ್ತಿರಲ್ಲ. ಆಕಿಗೆ ಏನು ಒಂದು ಮಾತು ಅನ್ನೋಂಗಿಲ್ಲ ನೋಡಿ. ನಾನು ಬಂದು ಬಿಡ್ತೀರಿ ಓಡಿ 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 ಅಂದ್ರೆ ಈ ಮನ್ಯಾಗ ನಾನಾ ವಿಲನ್ ಆಗಿನಿ, ಆಕಿನ ದೊಡ್ಡ ಹೀರೋಯಿನ್ ಆಗಿಬಿಟ್ಟಾಳ ಆಕಿ. ಹೂನ ಭಾಡ್ಯ, ನೀನು ಊರ್ ಹಲ್ಕಾಟಾಗಿದ್ದಿ. ಊರ್ ಹಲ್ಕಾಟ ಇವಾಗ ನಮ್ಮ ಹೊಟ್ಟೆ ಹೆಂಗ್ ಹುಟ್ಟಿ ಅಂತ ನನಗ ಗೊತ್ತಾಗಲಾರ್ದಂಗ ಆಗೈತಿ ನನಗ. ಎಲ್ಲ ಏನ್ ಮಾಡ್ಲಿ, ನಾ ಮಾಡಿದ ಕರ್ಮ ಅಂತ ಅನಿಸ್ತೈತಿ. ಅದಕ್ಕೆ ನಾನು ಹೊಟ್ಟಾಗ ಹುಟ್ಟಿ ಬಿಟ್ಟಿ ಇಂಥವೆಲ್ಲ ಮಾಡ್ಲಾಕ. ಅಲ್ಲ, ಹೆಂಡತಿ ಮೇಲೆ ಕೈ ಮಾಡ್ತಿಲ್ಲ, ನಾಚಿಕಾಗುದಿಲ್ಲ ನಿನಗ? ನಾಚಿಕಾಗುದಿಲ್ಲ ನಿನಗ? ಅಲೋ ಪ್ರವೀಣ, ನಮ್ಮಣ್ಣ ನಿಮ್ಮವ್ವ ಅವಾಗ ಅಷ್ಟೆಲ್ಲ ಕಿರಿಕಿರಿ ಮಾಡಿದ್ರು ಒಂದಿನಕರ ನಿಮ್ಮ ಅವ್ನ ಮೇಲೆ ಕೈ ಮಾಡಿ ಕೇಳೋಣ. ಕೇಳ ಅಂತ ಹೊಟ್ಟಾಗ ಹೆಂಗ ಹುಟ್ಟಿ ನನ್ನ ಹಾಟೆ ಒಯ್ದು. ಅಲ್ಲ, ಬಸರ್ ಹೆಂಗ್ ಸೈತದು, ಅದ್ರ ಮೇಲೆ ಕೈ ಮಾಡ್ತೀನಿ. ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆಯ್ತಂದ್ರೆ ಏನ್ ಮಾಡೋದು? ಅತ್ತೆ, ನಿಮ್ದು ಎಟ್ಟೈತಲ್ಲ ಅಟ್ಟ ನೋಡ್ಕೊರಿ. ನೀವು ಸುಮ್ಮನೆ ನಮ್ಮ ವಿಷಯ ಬರಕ್ ಹೋಗ್ಬೇಡ್ರಿ. ಅಲ್ರಿ, ನನ್ನ ವೀಸಾ ಪಾಸ್ಪೋರ್ಟ್ ತಗೊಂಡಾಳಕಿ, ಕೊಡು ಅಂದ್ರೆ ಕೊಡಲ್ಲ ಗಳ. ಎಂತ ವೀಸಾ ಪಾಸ್ಪೋರ್ಟ್ ಅದು? ಏನ್ ತಗೊಂಡ್ ಕುಂಟ ಇಟ್ಕೋತೇನೆ ಅದನ್ನ? ಯಾವುದು ಸಿಗಲಾಗೈತೆ ಆಕಿನ ಹೊಡಿತಾನಂತ. ಅಲ್ಲ, ಆಕಿನ ತಗೊಂಡಾಳತ್ತ ನೀ ನೋಡಿದೇನೆ? ನಿನ್ನ ಖಾತ್ರಿ ಐತೆನ? ಹೌದು ನೋಡ್ರಿ, ನನಗೆ ಖಾತ್ರಿ ಐತ್ರಿ. ನನ್ನ ರೂಮ್ನಾಗ ನನ್ನ ಬ್ಯಾಗ್ನಾಗಿಂದು ಆಕಿ ತಗೊಳ್ಳಿಲ್ಲ ಅಂದ್ರೆ ಮತ್ತೆ ಯಾರು ತಗೋತಾರ? ಯಾರನ್ನ ತಗೊಂಡಿರ್ಬೇಕ ನನ್ನ ಹಾಟೆ? ಆಕಿನ ಮೇಲೆ ಹಾಕಕತ್ತಿದ್ದಿ ನೀನು? ಆಕಿ ಏನ್ ತಗೊಂಡಾದನ್ನ ಉಪ್ಪಿನಕಾಯಿ ಹಾಕ್ತಾಳೇನ? ಆಕಿನ ಮೇಲೆ ಹಾಕಕತ್ತಿದ್ದಿ ನೀನು? ಯವ್ವ, ನಿನಗೆ ಗೊತ್ತಾಗುದಿಲ್ವೇ? ನೀ ಸುಮ್ಮನಿರು. ನನ್ನ ರೂಮ್ನಾಗ ಬಂದು ಯಾರು ತಗೋತಾರ ಈಗಿನ ಬಿಟ್ಟು? ಆಯ್ತಪ್ಪ, ಆಕಿನ ತಗೊಂಡಾಳ ತಿಟ್ಕೋ. ಏನ್ ಮಾಡವ್ ನೀನು ಇವಾಗ? ಆ ವೀಸಾ ಪಾಸ್ಪೋರ್ಟ್ ನಿನಗೆ ಎದಕ್ ಬೇಕೀಗ? ಎದಕ್ ಬೇಕಂತೀನಿ ನಾನು? ಎದಕ್ಕನ ಬೇಕಾಕವ್ರಿ? ಅವೆಲ್ಲ ನಿಮ್ಗೆ ಯಾಕೆ ಹೇಳ್ಬೇಕು ನಾನು? ಯಾಕೆ ಹೇಳ್ಬೇಕಂದ್ರೆ ಮನ್ಯಾಗಿದ್ದಿ ಅಂದ್ಮೇಲೆ ಮನ್ಯಾಗ ಮಂದಿ ಏನ್ ಕೇಳ್ತಾರ ಅದಕ್ಕೆ ಉತ್ತರ ಕೊಡ್ಬೇಕು ನೀನು. ಯಾಕೆ ಬೇಕಾಕವ ಅಂತಂದ್ರೆ ಹೇಳಿ, ಎದಕ್ ಬೇಕಕ್ಕೆ ಹೋದ್ ನಿನಗೆ? ಹೌದಪ್ಪ, ಅದೇನಾರ ದಿನ ಓಡಾಡಂತದ, ತಗೊಂಡ್ ಓಡಾಡಂತದ. ಆಧಾರ್ ಕಾರ್ಡ್, ವೋಟರ್ ಕಾರ್ಡ್ ಐತಿ, ಅದು ಇಲ್ಲ ಅದು ವೀಸಾ ಪಾಸ್ಪೋರ್ಟ್ ಐತಿ. ಅದು ನಿನಗೆ ಫಾರಿನ್ ಹೋಗ್ಬೇಕಂದ್ರೆ ಅಷ್ಟೇ ಬೇಕಾಗುದು. ಅದನ್ನ ತಗೊಂಡು ನೀ ಏನ್ ಮಾಡಾವಿದ್ದೀವಿ ಈಗ? ಅದು ಸಿಗಲಾಗದತ್ತ ನೀ ಯಾಕೆ ಅಂತ ಪರಿ ಬಡ್ದಾಡಕತ್ತಿದಿ? ಇಕ್ಕಿನ ಮ್ಯಾಲ ಯಾಕೆ ಸಿಟ್ಟಾಗಕತ್ತಿದಿ? ಅದು ಹೇಳ ಮೊದಲು ನಮಗೆ. ಅವೆಲ್ಲ ನಿಮ್ಗೆ ಹೇಳಕ್ಕಾಗುದಿಲ್ರಿ. ಅವೆಲ್ಲ ನನ್ನ ಪರ್ಸನಲ್ ವಿಷಯಗಳು. ಓಹೋ, ನೀನು ಪರ್ಸನಲ್ ವಿಷಯ ಬೇರೆ ಅದಾವನಪ್ಪ ನಿನಗ? ಅಲ್ಲ, ಹೆಣ್ತಿಗಿಂತ ಪರ್ಸನಲ್ ಬೇರೆ ಯಾವ್ದದಪ್ಪ ನಿನಗ? ಅಂತ ಪರಿ ಯಾವ್ದದ ಅಂತೀನಿ ನಾನು. ಹೆಣ್ತಿನ ಬಿಟ್ಟು ಇನ್ನೇನ್ ಪರ್ಸನಲ್ ಐತಿ ನಿನಗ? ಪ್ರಿಯಾ, ನಿನ್ನಿಂದಾಗಿ ಈ ಮನ್ಯಾಗ ನನಗೆ ಮಾನ ಮರ್ಯಾದೆ ಇಲ್ಲದೆ ಇರೋಂಗಾಗ್ಬಿಟ್ಟಿದೆ. ಎಲ್ಲರೂ ನಿನ್ ಬೆಂಬಲಕ್ಕಿದ್ದಾರೆ ಅಂತ ಹೇಳ್ಬಿಟ್ಟು ಭಾರಿ ಆಡ್ತಾ ಇದೀಯಾ ನೀನು. ಆಡ್ತಾ ಇರು, ಒಂದಿನ ಆಗುತ್ತೆ ನಿನಗೆ. ನಿಂಗೆ ಏನ್ ಮಾಡ್ಬೇಕು ಅದನ್ನ ಮಾಡ್ತೀನಿ ಕಣೆ ನಾನು. ಏನ ನನ್ನ ಕುರ್ಸಾಲಿಯ? ಆಕಿಗೇನು ಮಾಡ್ತಿದ್ದಿ ನೀನು? ಹಲ್ಕಟ್ ನನ್ನ ಹಾಟೆ ಆಕಿಗೇನು ಮಾಡ್ತಿದ್ದಿ ಅಂತೀನಿ ನಾನು? ನಾನ ಮಾಡ್ತೀನಿ ಬಾ ನಿನಗ. ಮಾಡ್ತಿದ್ದಿ ನೀನು? ಆಕಿ ನೀ ಏನ್ ಮಾಡವ ಆಕಿಗೆ? ಯವ್ವ, ಆಕಿನ ಸಂಬಂಧಿ ನನಗೆ ಹೊಡಿಲಾತಿದಿ? ಹೌದಲ್ಲ, ಹೊಡ್ತೀನಿ ನೀನು. ಇಲ್ಲಿ ಕೇಳಿಲಿ, ನನ್ನ ಸೊಸಿ ಸಂಬಂಧನ ಏನ್ ಬೇಕಾದ್ರೂ ಮಾಡ್ತೀನಿ. ನೆನಪಿಟ್ಕೊ ನೀನು. ನಿನ್ನ ಏನಾರ ಸುಡುಗಾಡ್ ಚಾಳಿ ಕಲ್ತಿದ್ದಿ ಅಂತ ಅನ್ಕೊ ನೀನು. ಇವತ್ತ ಮರ್ತು ಬಿಡು ಅವೆಲ್ಲ ನೀನು. ನೀ ಎಲ್ಲರ ಬ್ಯಾರೆ ಗಂಡಸ್ರಂಗ್ ಏನಾರ ಮಾಡ್ಬೋದು ನಾನು ಅಂತ ಅನ್ಕೊಂಡಿದ್ದೆ ಅಂತ ಅನ್ಕೊ ನೀನು. ಅವೆಲ್ಲ ಇವತ್ತ ತೆಗೆದು ಹಾಕತಲ್ಲಾಗಿ ನೀವು. ಈ ಮನಿ ಬಿಟ್ಟು ನೀ ಹೊರಗೆ ಕಾಲಿಡಪ್ಲೇ ಇಲ್ಲ. ಕಮ್ಮಗ ಮನ್ಯಾಗ ಹೆಣ್ತಿದಾಳ, ಹೆಣ್ತಿ ನೋಡ್ಕೊ. ಇನ್ನೊಂದು ದಿನಕ್ಕೆ ಮಗ ಮಗಳು ಬರ್ತಾಳೆ.
ಅವ್ರ ಜೊತೆ ಆರಾಮಾಗಿರೋದು ಕಲಿ ನೀನು. ನೀ ಏನು ಗಳಿಸೋದು ಜರೂರತ್ ಇಲ್ಲಿ. ಮಾಡ್ತಿದ್ರ ಕೆಲಸ ಮಾಡು. ಮಾಡಕ್ಕಾಗುದಿಲ್ಲ ಮುಚ್ಕೊಂಡು ಮನ್ಯಾಗಿರು ನೀನು. ಅಟ್ಟ ನೀನು ನಿಮ್ಮಪ್ಪ ನಾನು ದುನೇದ್ ಗಳಿಸಿರ್ತೀವಿ ನಾವು. ಕುಂತು ತಿಂದ್ರು ಕರಗ್ಲಾರ್ದೊಟ್ಟು ಗಳಿಸಿಟ್ಟ ನಿಮ್ಮಪ್ಪ. ನೀ ಏನು ಗಳಿಸ್ಬೇಕಾಗಿಲ್ಲ ಇಲ್ಲಿ. ಹೆಂಡ್ರ ಮಕ್ಕಳು ನೋಡ್ಕೊಂಡು 4 ಮಂದಿ ಕೈಲಿ ಹೌದು ಅನ್ಸ್ಕೊಂಡು ಜೀವನ ಮಾಡು. ಅಟ್ಟ ಅಲ್ಲ ಅನ್ನಿಸೋದು ಮಾಡ್ದಿ ಮತ್ತೇನಿಲ್ಲ. ಮತ್ತೆ ನೀನು ಮಸುಂಟಿಗೆ ಕಳಿಸ್ತೀನಿ ನಾನು. ಮಗನ ಇಲ್ಲ ಅನ್ಕೊಂಡ್ಬಿಡ್ತೀನಿ ನಾನು. ಅತ್ತೆ ಪ್ಲೀಸ್ ಅತ್ತೆ, ಆ ಥರ ಮಾತಾಡ್ಬೇಡಿ. ಅವ್ರೇನೋ ಟೆನ್ಷನ್ನಲ್ಲಿ ಬೈದಿರ್ಬೇಕಷ್ಟೇ. ಯವ್ವ ಪ್ರಿಯಾ, ನೀ ಸುಮ್ ಕುಂದ್ರು. ನೀ ಹಿಂಗೆ ಹೊಯ್ಸ್ಕೊಂಡು ಬಂದಿದ್ದಕ್ಕ ಮಾಟ ಮಾಡೋದು. ಅಲ್ಲ ಅವ ಫಸ್ಟ್ ಟೈಮ್ ನಿನಗೆ ಬೈದಾಗ ಒಂದ್ 2 ಕಪಾಕ್ ಹಂಗ ಕೊಡುದು ಬಿಟ್ಕಿಸಿಂದ್ರ ಅಂದಂಗೆಲ್ಲ ಅನ್ಸ್ಕೊಂಡು ಕೂತಿಯಾನ. ಅಲ್ಲ ಪ್ರೀತಿ ಮಾಡಿ ಮದುವೆ ಆಗಿರಿ ಹೆಂಗಿರ್ಬೇಕು? ಅದೆಲ್ಲ ಬಿಟ್ಕಿಸಿಂದ್ರ ನಿನ್ ಮ್ಯಾಗ ಇಟ್ಟು ಇದು ಮಾಡ್ತಾನೆ ಎಗರಾಡ್ತಾನಂದ್ರಿ ಇವ. ಮತ್ತೆ ಎಟ್ಟಿದ್ರು ಬಾಡ್ದಿ ಉಂಟು. ನಾಳೆ ನಮ್ಮ ಅಣ್ಣಂದು ಮಾನ ಮರ್ಯಾದೆ ಹರಾಜ್ ಹಾಕ್ತಾನಿವ. ಹೊಣ್ಣಿನ ಸೀದಾ ಹೋಗಿ ರೂಮಿಗೆ. ನಿನ್ ಏನ್ ಕೆಲಸ ಐತಿ ಮಾಡು ನೀನು. ನೀ ಬಂದ ಪೂರಿ ಮೇಲೆ ಎಗರಾಡೋದು ನಿಗರಾಡೋದು ಆಕಿ ಹೊಡಿದು ಬಡಿದು ಮಾಡ್ಬೇಕಂತ ಅನ್ಕೊಂಡ್ ನೀನು ಕೈ ಕಾಲ ಮುರಿತೀನಿ ಮಾತ ಮಗನ ನಾನು. ಹುಷಾರಾಗಿರು ನೀನು. ಏನ್ ಮಗ ಅಂತನೂ ನೋಡುದಿಲ್ಲ. ಹಟ್ಟ ಹುಟ್ಟಿದ್ರೆ ನನ್ನ ಹಟ್ಟೆ ಒಯ್ದು ಗುಣ ಒಂದರೆ ನಿಮ್ಮ ಅಪ್ಪನ ಗುಣ ಬಂದವನ ನಿನಗ. ಎಲ್ಲ ಓಸು ತಂದಾನೆ ಎಲ್ಲೂ ತಂದಾನೆ ನಾವು. ಇರವ ಕರ್ಕೊಂಡು ಹೋಗಕ್ಕಿಗಿ. ಕರ್ಕೊಂಡು ಹೋಗಿ ಶಿಂದ್ರ ಒಂದಿಟ್ಟು ಮಗ ತೊಳಸಿ ಒಂದಿಟ್ಟು ಏನಾರು ಕೊಡು ಹೋಗಿ ನೀರ್ಗೇರ್ ದಾಮ್ ಹತ್ತಂಗದ ಮತ್ತೆ ಹೋಗು. ಆತ ಹೇಳ್ರಿ ಬೈನಿ ಕರ್ಕೊಂಡು ಹೋಗ್ತೀನಿ. ಬಾ ಪ್ರಿಯಾ ಹೋಗೋಣ ಬಾ.